ವೆಲ್ಕಮ್ ಟು ಮಿಸ್ಟರ್ ಟ್ರಾವೆಲರ್ ಇನ್ ಕನ್ನಡ. ನನ್ನ ವಿಡಿಯೋವನ್ನು ಓಪನ್ ಮಾಡಿಕೊಂಡು ಒಳಗಡೆ ಬಂದಂಥ ಎಲ್ಲ ನನ್ನ ಸ್ನೇಹಿತರಿಗೂ ಧನ್ಯವಾದಗಳು. ನಾವು ಪುಣೆಯನ್ನು ರಾತ್ರಿ 8 ಗಂಟೆ ಟೈಮಲ್ಲಿ ತಲುಪಿದ್ವಿ. ಅಲ್ಲಿಂದ ಊಬರ್ ಬುಕ್ ಮಾಡಿಕೊಂಡು ಟ್ರಕ್ಕಿಂಗ್ ಆರ್ಗನೈಸ್ ಮಾಡಿದಂಥ ವ್ಯಕ್ತಿ ನಮಗೆ ಒಂದು ಲೊಕೇಶನ್ ಕಳಿಸಿದ್ರು. ಆ ಲೊಕೇಶನ್ಗೆ ನಾವು ಹೋಗ್ತಾ ಇದ್ವಿ. ಹೋಗುವಾಗ ನಮಗೆ ಒಂದು ನಮ್ಮ ಟ್ರಿಪ್ ಹೋಗುವಂಥ ಒಂದು ಗ್ರೂಪಲ್ಲಿ ಒಂದು ಮೆಸೇಜ್ ಬಂತು, ರಾಜ್ಗಢ್ ಬೆಟ್ಟ ಕುಸಿದು ಬಿದ್ದಿದೆ ಅಂತ. In one of the biggest natural disasters in Maharashtra, at least 21 people were killed and over 100 were feared trapped after a landslide hit Raigad district on July 20. ನನ್ನ ಫ್ರೆಂಡ್ಸ್ಗಳೆಲ್ಲ ಕೂಡ ತುಂಬ ಬೇಜಾರಾದರು. ಯಾಕೆಂದರೆ ನಾವು ಅಷ್ಟು ದೂರದಿಂದ ಬಂದಿದ್ದೀವಿ ಒಂದು ಟ್ರಿಪ್ನ ಮಾಡಲಿಕ್ಕೆ, ಇಲ್ಲಿಗೆ ಬಂದು ಹೀಗಾಯ್ತಲ್ಲ ಅಂತ. ಆಮೇಲೆ ಆಗ್ತಿದೆ ನೇಚರ್ ಮುಂದೆ ನಾವೇನು ಮಾಡೋಕ್ಕಾಗಲ್ಲ. ಇವಾಗ ಗುಡ್ಡ ಎಲ್ಲ ಕುಸಿದು ಹೋಗ್ತದೆ. ಇನ್ಮೇಲೆ ನಾವು ಹೋಗ್ತದಂತ ಬೆಟ್ಟ ಕುಸಿದು ಪ್ರಾಬ್ಲಮ್ ಆಗಿದೆ. 100 ಜನ ಸತ್ತಿದ್ದಾರೆ. ಆ ಬೆಟ್ಟ ಕುಸಿದು ಒಂದು ವಿಲೇಜ್ ಡೆಸ್ಟ್ರಾಯ್ ಆಗಿ ಹೋಗಿದೆ. ಏನು ತುಷಾರ್ ಅವರು ಹೇಳಿ ಏನಾಗಿತ್ತು? Okay, at the Rajgarh Fort, at that village, there is a landslide on Balekilla, so we are cancelling our trek 2 hours before, and all we are changing our plan. We are tomorrow morning. ತುಷಾರ್ ಹೇಳ್ದ ಬೆಟ್ಟ ಕುಸಿದು ಬಿದ್ದಿರೋದ್ರಿಂದ ಟ್ರೆಕ್ಕಿಂಗ್ ಕ್ಯಾನ್ಸಲ್ ಆಗಿದೆ, ಅದಕ್ಕೆ ನೀವು ಯಾರು ಬೇಜಾರು ಮಾಡ್ಕೋಬೇಡಿ, ನಾವು ಬೇರೆ ಕಡೆ ಟ್ರೆಕ್ಕಿಂಗ್ ಮಾಡೋಣ ಅಂತ ಹೇಳಿದೆ. ಆಗ ನನ್ನ ಫ್ರೆಂಡ್ಸ್ಗಳಿಗೆ ಜೀವ ಬಂದಂತಾಯಿತು. ತುಷಾರ್ಗೆ ಕನ್ನಡ ಬರ್ತಿರಲಿಲ್ಲ, ನಮಗೆ ಮರಾಠಿ ಬರ್ತಿರಲಿಲ್ಲ, ಆದರೂ ನಮ್ಮ ಕಾನ್ವರ್ಸೇಷನ್ ತುಂಬ ಚೆನ್ನಾಗಿತ್ತು. ತುಷಾರ್ ಮನೆಯಲ್ಲೇ ನೈಟ್ ಸ್ಟೇ ಆಗಿ ಒಳ್ಳೆ ನಿದ್ದೆ ಮಾಡಿ ನಾವು ಬೇಗ ಎದ್ದು ರೆಡಿಯಾಗಿ ಆಟೋ ಹಿಡಿದು ಅಲ್ಲಿಂದ ಸೀಲ್ಗಾಡ್ಗೆ ಹೊರಟು.
ಸ್ಪೇಸ್ ಇರೋ ಜಾಗದಲ್ಲಿ ಇದು ಗ್ರೀನ್ ಆಗಬೇಕಿದು 12-13 ಆಗಬೇಕು. ಇದು 500 ಮೀಟರ್ ಆಗಬೇಕು. ಇದಾದಮೇಲೆ ಆರಿಸ್ತೀನಿ. ಆಗಿದೆ 500 ಮೀಟರ್ಸ್. ಓಕೆ, ಹೋಮ್ ಪಾಯಿಂಟ್ ಆಗಿದೆ. ಸಿಂಹಗಢ ಕೋಟೆಯ ಪುರಾತನ ಹೆಸರು ಕೊಂಡಾಣ. ಈ ಕೊಂಡಾಣ ಕೋಣೆಯಿಂದ ನೈಋತ್ಯ ದಿಕ್ಕಿಗೆ 20 ಕಿಲೋಮೀಟರ್ ದೂರದಲ್ಲಿದೆ. ಸಿಂಹಗಢ ಕೋಟೆಯು ಸಮುದ್ರದಿಂದ 1380 ಮೀಟರ್ ಎತ್ತರದಲ್ಲಿದೆ. ಇದು ತುಂಬ ಕಡಿದಾಗಿ ಇಳಿಜಾರಾಗಿ ಇರೋದ್ರಿಂದ ಇದಕ್ಕೆ ಸುರಕ್ಷಿತವಾಗಿ ಇರೋಂಗೆ ಕಲ್ಲಿನ ಕಟ್ಟಡಗಳನ್ನು ನಿರ್ಮಾಣ ಮಾಡಿದ್ದಾರೆ. ಯಾಕೆಂದರೆ ಅದಕ್ಕೆ ಕೆಳಗಡೆ ಬೀಳಬಾರ್ದಂತ. ಮತ್ತು ಇದಕ್ಕೆ 2 ಬಾಗಿಲುಗಳಿವೆ, ಒಂದು ಆಗ್ನೇಯ ದಿಕ್ಕಿಗೆ, ಇನ್ನೊಂದು ಈಶಾನ್ಯ ದಿಕ್ಕಿಗೆ. ಈ ಕೋಟೆ ನಾಗ್ ನಾಯಕ್ ಎಂಬ ಕೋಲಿ ಬುಡಕಟ್ಟು ರಾಜ ಆಳ್ತಿರ್ತಾನೆ. ನಂತರದ ದಿನಗಳಲ್ಲಿ ನಾಗ್ ನಾಯಕ್ನಿಂದ ಮಹಮ್ಮದ್ ಬಿನ್ ತುಘಲಕ್ 1328ರಲ್ಲಿ ವಶಪಡಿಸ್ಕೋತಾರೆ. 3 ದಶಕಗಳವರೆಗೂ ಅವರೇ ಆಡಳಿತ ನಡೆಸ್ತಾರೆ. ನಂತರ ಶಿವಾಜಿ ಅಲ್ಲಿನ ಕಮಾಂಡರ್ಗೆ ಲಂಚ ನೀಡಿ ಆ ಕೋಟೆಯನ್ನು ಕಿತ್ಕೋತಾರೆ. ಮತ್ತೆ ಶಿವಾಜಿಯವರು ಪುರಂದರ ಒಪ್ಪಂದದ ಮೂಲಕ 1665ರಲ್ಲಿ ಕೋಟೆಯನ್ನು ಮೊಘಲಕ್ಕೆ ಬಿಟ್ಕೊಡ್ತಾರೆ. ಸಿಂಹಗಢ ಕೋಟೆ ಮರಾಠರ ಇತಿಹಾಸದಲ್ಲಿ ಅತ್ಯಂತ ಧೈರ್ಯಶಾಲಿ ಮತ್ತು ಸಾಹಸವನ್ನು ಹೊಂದಿರತಕ್ಕಂಥ ಒಂದು ರಾಜ್ಯವಾಗಿರ್ತದೆ. ಸುಲಭ ಅನ್ಕೊಂಡಿದ್ದೆ ಟ್ರೆಕ್ಕಿಂಗ್ ಮಾಡೋದು, ಈ ಥರ ನರಕವಾಗಿರುತ್ತೆ ಅಂತ ಗೊತ್ತಿರಲಿಲ್ಲ. ಇಳಿಯಾಗತೈತಾ ಈಗ? ಖುಷಿನೂ ಆಗ್ತಿದೆ, ಇಳಿತಾನೆ ದುಃಖನೂ ಆಗ್ತಿದೆ. ಹಾಂ, सचिन सचिन you are young. अब भीग जाए तो कोई तकलीफ नहीं है. Don't subscribe to our ತುಂಬಾ ಚೆನ್ನಾಗಿದೆ. ಬಟ್ ಏನಂದ್ರೆ ಇಲ್ಲಿ ಆ ಕಡೆ ಕಡೆ 2 ಸೈಡು ಫಾಲ್ಸ್ ಇದಾವೆ. ನಾವು ಅದ್ರ ಮಧ್ಯದಲ್ಲಿ ನಡ್ಕೊಳ್ತೀವಿ. ಫಾಲ್ಸ್ ಆಗಲ್ವಂತೆ. ಇವ್ರು ಇದಾರಲ್ಲ, ಇವರು ಬೆಂಗಳೂರು ವೈಟ್ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಿರಂತೆ. ಇವ್ರ ಊರು ಬಂದು ಯಾವ್ದು ನಿಮ್ಮೂರು? ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ओके, दिस इज माय फ्रेंड. मी महाराष्ट्रातून बोलतोय, पुण्यातून. मी आता सध्या छत्रपती शिवाजी महाराजांच्या सिंहगड किल्ल्यावर आलेलो आहे. इथं आल्यानंतर खूप साऱ्या गोष्टी अनोळखी बघायला भेटत आहेत. पण महाराजांनी जे स्वराज्य स्थापन केलेले आहे त्या गोष्टींसाठी आपण परिपूर्ण नाही आहे असं मला वाटतंय. ಇವರು ನನಗೆ ಸಿಕ್ಕಿದ್ರು. ಇವರು ಬೆಂಗಳೂರು ಕನ್ನಡ ಮಾತಾಡ್ತಿರೋ ನೋಡಿ ಬಂದು ನಮ್ಮ ಹತ್ರ ಫ್ರೆಂಡ್ ಆದ್ರು. ಮಾತಾಡಿದ್ರು ಚೆನ್ನಾಗಿ. ನಮ್ಮ ಹತ್ರ ಕ್ಯಾಶ್ ಇಲ್ಲ, ಟೀ ಕುಡಿಬೇಕು ಅಂತ ಹಾಗೆ ಮಾತಾಡ್ತಿದ್ವಿ. ಇಲ್ಲಿ ಮುಗಿಸ್ಬೇಕು ಅಂತ ಏನಿಲ್ಲ. ಇವರು ನಮಗೆ ದುಡ್ಡು ಕೊಟ್ಟಿದ್ದಾರೆ ಟೀ ಕುಡಿಯೋಕೆ. ಥ್ಯಾಂಕ್ ಯು ಬ್ರೋ. ओके, महाराष्ट्र शासनाला माझं एवढंच म्हणणं आहे की गड किल्ल्याचं संरक्षण झालं. ಚಾ ಬತ್ತು ನೋಡಿ. ಚಾ ಬತ್ತು. ಓಕೆ, चाय पीना नहीं है, बस वीडियो के लिए. अरे भाई पकड़, किसको चाहिए? ಅವನಿಗೆ ಕೊಡಿ. ಚೆನ್ನಾಗಿಲ್ಲ ಆದ್ರೂ चांगला चहा, चांगला मराठीमध्ये चांगला चहा. एक नंबर चांगला चहा. चांगला टी बहुत अच्छा है. मैं आपको उसको मेरे को रिकॉर्ड कर. ಚೆನ್ನಾಗಿಲ್ಲ ಆದ್ರೂ चांगला चहा, चांगला मराठीमध्ये चांगला चहा. एक नंबर चांगला चहा. चांगला टी बहुत अच्छा है. ರೆಡಿ.
ನಾವು ಕೋಟೆಗೆ ಹೋಗಬೇಕು ಅಂದರೆ ಒಂದು ಬೆಟ್ಟದ ಮೇಲೆ ನಡ್ಕೊಂಡು ಹೋಗಬೇಕು. ಅಲ್ಲಿ ಹೋಗುವಾಗ ಎರಡು ಫಾಲ್ಸ್ಗಳು, ಆ ಕಡೆ ಒಂದು ಈ ಕಡೆ ಒಂದು, 2 ಫಾಲ್ಸ್ಗಳು ಹೋಗ್ತಿದ್ವು. ಅಲ್ಲಿಗೆ ಹೋಗೋಣ ಅಂದ್ಕೊಂಡ್ವಿ, ಬಟ್ ಅಲ್ಲಿಗೆ ಹೋಗೋಕ್ಕೆ ದಾರಿ ಇರಲಿಲ್ಲ. ಬಟ್ ಅಲ್ಲಿ ಮೇಲ್ಗಡೆ ಇದೊಂದು ಬೆಟ್ಟ ಕಾಣಿಸ್ತಿದೆ ಗೊತ್ತಾ, ಆ ಬೆಟ್ಟದ ಮೇಲ್ಗಡೆ ಇನ್ನೂ ತುಂಬ ಹೈಟ್ ಇದೆ ಬೆಟ್ಟ, ಬಟ್ ಅದು ಕಾಣ್ತಿಲ್ಲ. ಯಾಕೆ ಅಂದರೆ ಫುಲ್ಲು ಫಾಗ್ ತುಂಬಿಕೊಂಡಿದೆ, ಒಂದು 30%ಗೆ ಫಾಗ್ ತುಂಬಿಕೊಂಡಿದೆ. ಸೈಡ್ 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 ಹೋಗು ಅಪ್ಪ. ಅದೇ ಆರ್ಸೋಣವೇನ್ರಿ ಇಲ್ಲಿ? ಏ ಸೈಡ್ ಸೈಡ್, ಏ ಬನ್ನಿ ಬ್ರಾ. ಏ ಭಯ್ಯ ಯಪ್ಪ ಹೋಗಿ 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 ಕೊಡ್ತಾನ ಮಾರೇ. ಕಮಾನ್ ಬನ್ನಿ ಬ್ರೋ. ಜಾಗ ಬಿಡ್ರಿ ನಮ್ಮವ್ರಿಗೆ. ಸಚ್ ಇವು ಎಲ್ಲೋದ ಸಜ್ಜನಲ್ಲಿ ಫೋಟೋ ರೈಟಾ एक नंबर क्लाइमेट है. ड्रोन छोड़ना. आम्हाला
ಆದ್ರೆ ಆಗ್ಲಿ ಅಂತ ಟ್ರಕ್ಕಿಂಗ್ ನ ಅಲ್ಲಿಗೆ ನಿಲ್ಲಿಸಬಾರ್ದು ಅಂತ ಪೂರ್ತಿಗೊಳಿಸ್ಬೇಕು ಅಂತ ಮತ್ತೆ ಬಂದಿದ್ದೀವಿ ಮೇಲೆ ಫುಲ್ ಹತ್ಬಿಟ್ಟು ನೋಡಿ ಅಲ್ಲೊಂದು ಈ ಫಾಗ್ ಏನಾದ್ರು ತೋರ್ಸ ಈ ಕಲ್ಲಿನ ಕೋಟೆ ಅಂತ ಏನಿದೆ ಇದು ಎಷ್ಟೇ ನೀರು ಬಂದರೂ ಕುಸಿದಲೇ ಅಷ್ಟು ಗಟ್ಟಿಯಾಗಿದೆ. ಇದು ಶಿವಾಜಿ ಮಹಾರಾಜ್ ಅವರು ಅವತ್ತಿನ ಕಾಲದಲ್ಲಿ ಭದ್ರಕೋಟೆಯನ್ನು ನಿರ್ಮಿಸಿರುವಂಥ ಒಂದು ಸ್ಥಳ. ಇದು ಪ್ರೇಕ್ಷಣೀಯ ಸ್ಥಳವಾಗಿದೆ. ತುಂಬ ಜನ ಬಂದು ಇದನ್ನು ವ್ಯೂ ಮಾಡಿ ನೋಡಿಕೊಂಡು ಎಂಜಾಯ್ ಮಾಡುವಂಥ ಪ್ಲೇಸ್ ಆಗಿದೆ. ಇಲ್ಲಿ ಆಲ್ಮೋಸ್ಟ್ ಆಲ್ ಫಾಲ್ ಯಾರೋ ಹುಚ್ಚು ಹೋಯ್ತಾವ್ರ ನೋಡ್ರಿ ಅಲ್ಲಿ ಬಾಳೆ ಇವರು ಇಲ್ಲಿಗೆ ಬೆಟ್ಟಕ್ಕೆ ಬಂದಾಗ ಇಲ್ಲಿ ಮೈಸೂರವರು ಸಿಕ್ಕಿದ್ದಾರೆ. ಸರ್ ನಿಮ್ಮ ಹೆಸರು? ಅಜಯ್ ಅಂತ. ಅಜಯ್, ನೀವು ಯಾವತ್ತು ಬಂದ್ರಿ ಸರ್? ನಿನ್ನೆ ಬಂದಿದ್ದು. ಹೌದಾ? ಅಂದ್ರೆ ಇಲ್ಲಿ ಯಾರು ರಿಲೇಷನ್ ಇದಾರ ಅಥವಾ ಇಲ್ಲ ಇಲ್ಲ, ನೋಡೋಕ್ಕೋಸ್ಕರ ಬಂದ್ರ? ಟ್ರೆಕ್ಕಿಗೋಸ್ಕರ ಬಂದಿದ್ದು. ಇಲ್ಲಿಗೋಸ್ಕರ ಬಂದ್ರೆ ಇಲ್ಲ ಇಲ್ಲ, ರಾಯಗಢ ಟ್ರೆಕ್ ಕ್ಯಾನ್ಸಲ್ ಆಯ್ತಾ? ನಮಗೆ ಇಲ್ಲಿ ಇವ್ರು ಸಿಕ್ಕಿದ್ದು ಮರಳಗಾಡಲ್ಲಿ ನೀರು ಸಿಕ್ಕಂಗಾಯ್ತು. ಇವರು ನಮ್ಮ ಹಾಗೇನೆ ರಾಜ್ಗಢ್ಗೆ ಟ್ರೆಕ್ಕಿಂಗ್ ಮಾಡಕ್ ಬಂದಿದ್ರು. ರಾಜ್ಗಢ್ ಬೆಟ್ಟ ಕುಸಿದು ಬಿದ್ದಿರೋದ್ರಿಂದ ಇವರು ಕೂಡ ನಮ್ಮ ಹಾಗೇನೆ ಸೀನಗಾಡಿಗೆ ಟ್ರೆಕ್ಕಿಂಗ್ ಮಾಡ್ಲಿಕ್ಕೆ ಬಂದಿದ್ದಾರೆ. ಕರೆಕ್ಟ್ ಆಗಿಡಿ. ಸೇಮ್ ಆಕ್ಚುಲಿ ಟ್ರಕ್ ಕ್ಯಾನ್ಸಲ್ ಆಗಿಲ್ಲ ಅಂದಿದ್ರೆ ಎಲ್ಲರೂ ಒಟ್ಟಿಗೆ ಹಚ್ಚಿರೋರು. ಈ ಕೋಟೆಗೆ ಸಿಂಹಗಡ ಅಂತ ಬರಲಿಕ್ಕೆ ಕಾರಣ ಏನಂದರೆ, ತಾನಾಜಿ ಮಾಲುಸರೆ ಅವರು ಶಿವಾಜಿಯವರ ಸೇನಾಧಿಪತಿಯಾಗಿರ್ತಾರೆ. ಸಿಂಹಗಡ ಕೋಟೆಯನ್ನು ತಾನಾಜಿ ಮಾಲುಸರೆಯವರೇ ನೋಡ್ಕೊಳ್ತಿರ್ತಾರೆ. 1670ರಲ್ಲಿ ವೈರಿಗಳು ಈ ಕೋಟೆ ಮೇಲೆ ದಂಡೆತ್ತಿ ಬರ್ತಾರೆ ಯುದ್ಧ ಮಾಡಲಿಕ್ಕೆ. ತಾನಾಜಿ ಮಾಲುಸರೆಯವರು ವೈರಿಗಳನ್ನು ಸಿಂಹದಂತೆ ಸದೆಬಡಿದು ಹಾಕ್ತಾರೆ. ಮತ್ತೆ ಈ ಕೋಟೆಯನ್ನು ಶಿವಾಜಿಗೆ ವಶಪಡಿಸ್ಕೊಡ್ತಾರೆ. ತಾನಾಜಿ ಮಾಲುಸರೆಯವರ ಕೆಚ್ಚೆದೆಯ ಹೋರಾಟದ ನೆನಪಿಗಾಗಿ ಮತ್ತು ಹೋರಾಟದ ಮೆಚ್ಚುಗೆ ವ್ಯಕ್ತಪಡಿಸಲು ಈ ಕೋಟೆಗೆ ಸಿಂಹಗಡ ಕೋಟೆ ಅಂತ ಹೆಸರಿಡಲಾಗಿದಂತೆ. ನಾವು ಬೆಟ್ಟನ ಹತ್ತಿ ಹೊಟ್ಟೆ ಒಳಗಿರೋ ಹುಳ ಎಲ್ಲ ಸತ್ತೋಗಿದ್ವು. ಅವು ಅಷ್ಟೊತ್ತಿಗೆ ಬೆಟ್ಟ ಹತ್ತೋದಕ್ಕೆ ನಾವು ಮುಂದೆ 2:30-3 ಗಂಟೆ ಹತ್ತತ್ರ ಆಗಿತ್ತು. ಅಲ್ಲೇ ಪಕ್ಕದಲ್ಲಿ ಒಬ್ರು ತಾತ ಹಚ್ಕೊಂಡ್ರಿ ಹಾಕಿದ್ರು. ಅಲ್ಲಿ ಚುರುಮುರಿನ ತಿನ್ಕೊಂಡು ನಾವು ಹಾಗೆ ಬೆಟ್ಟ ಹತ್ತಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ.
ನಾವು ಬೆಟ್ಟ ಹತ್ತಿದ್ವಿ. ಬೆಟ್ಟ ಹತ್ತಿ ಈಗಾಗಲೇ 3 ಗಂಟೆ ಆಗಿದೆ. ತುಂಬ ಹೊಟ್ಟೆ ಹಸಿತಿತ್ತು. ಬೆಟ್ಟದ ಮೇಲ್ಗಡೆ ಇಲ್ಲ ಅಂದರೂ ಇಲ್ಲಿಗೆ ಕೆಳಗಡೆಯಿಂದ ಒಂದು 8 ಕಿಲೋಮೀಟ್ರ್ ಇದೆ. ಇಲ್ಲಿ ಒಂದು ಹೋಟೆಲ್ ಇದೆ, ಸಿಂಗಲ್ ಹೋಟೆಲ್ಲು. ಊಟ ಅದೇನು ಹೇಳಿದ್ದೀವಿ, ಫುಲ್ಲು ಒಂದು ಮೀಲ್ಸ್ ಹೇಳಿದ್ದೀವಿ. ಇಲ್ಲಿ ತಾಲಿ ಅಂತಾರೆ. ನಮ್ಮ ಕಡೆ ಎಲ್ಲ ತಾಲಿ ಅಂದರೆ ಕತ್ತಿ ಕಟ್ಕೊಳ್ಳೋದು, ಇಲ್ಲಿ ತಾಲಿ ಅಂದರೆ ಫುಲ್ ಮೀಲ್ಸ್. ನಮಗೆ ಊಟ ಬಜ್ಜಿ ಬಂದಿದೆ. ಅಜ್ಜಿ ಹೇಗಿದೆ? ನಮಗೂ ಬೆಳಗ್ಗೆಯಿಂದ ಬೆಟ್ಟ ಹತ್ತಿ ಫುಲ್ ಟಯರ್ಡ್ ಆಗಿತ್ತು. ಅಲ್ಲಿ ಒಂದು ಚುರುಮುರಿ ತಿಂದಿದ್ವಿ. ಅಲ್ಲಿಂದ 1.5 ಕಿಲೋಮೀಟರ್ ಮೇಲ್ಗಡೆ ಬಂದ್ವಿ. ಈಗ ಇಲ್ಲಿ ಬಂದು ಇಲ್ಲಿ ಒಂದು ಹೋಟೆಲ್ ಸಿಕ್ತು ಚಿಕ್ಕದಾಗಿ. ಆ ಹೋಟೆಲಲ್ಲಿ ಫುಲ್ ಮೀಲ್ಸ್ ಹೇಳಿದ್ವಿ. ರೊಟ್ಟಿ ಕೊಟ್ಟರು, ತಿಂತಾಯಿದ್ದೀವಿ. ಈಗಂತೂ ಎಷ್ಟು ಕೊಟ್ಟರು ಸಾಕಾಗಲ್ಲ, ಅಷ್ಟೊಂದು ತಿಂತಾಯಿದ್ದೀವಿ. ಚಿಕ್ಕ ಪಾಪುನ ಟ್ರೆಕ್ಕಿಂಗ್ ಕರ್ಕೊಂಡ್ಬಂದಿದ್ದಾರೆ ಅವರಪ್ಪ. ಪಾಪುಗೆ ರೈನ್ ಜಾಕೆಟ್ನ ಫುಲ್ ಕೈ ಎಲ್ಲ ಕಟ್ಟಿ ನಿಲ್ಸಿದ್ದಾರೆ. ಎಷ್ಟು ಮುದ್ದಾಗಿ ಮುದ್ದು ಕೊಂಬೆ ಥರ ಇದೆ ಪಾಪು. ಬನ್ರಿ. ಒಳಗೆ ಯಾರ್ಯಾರು ಒಳಗೆ ಏನೇನು ನಡೀತೈತೋ ಏನು ಗೊತ್ತು. ನಾವು ಎದೆ ಗುಂದನ ಮಕ್ಕಳಂಗೆ ಹೋಗ್ತಾ ಇದ್ದೀವಿ. ಯಾವುದಕ್ಕೂ ಜಗ್ಗಿಲ್ಲ, ಯಾವುದಕ್ಕೂ ಬಗ್ಗಿಲ್ಲ. ಜಗ್ದಾನೂ ಇಲ್ಲ, ಭಕ್ತಾನೂ ಇಲ್ಲ, ನಿಲ್ಲೋದು ಇಲ್ಲ. ಆಯ್ತಕ್ಕ ಆಯ್ತು. ಇವರೆಲ್ಲ ಹೋಗ್ತವ್ರೆ, ಮುಂದೆ ಎಲ್ಲಿ ಹೋಗ್ತಾರೋ ಗೊತ್ತಿಲ್ಲ. ನಾವು ಅವರಿಂದ ಹೋಗ್ತಾ ಇದ್ವಿ. ಯಾಕೆ ಹೋಗ್ತವ್ರೆ ಅಂತ ಗೊತ್ತಿಲ್ಲ, ಆದ್ರೂ ಹೋಗ್ತಾ ಇದೀವಿ. ಒಂದೊಂದ್ಸ ಎರಡೆರಡು ಅದು ಅಂದ್ರೆ ಅವನಿಗೆ ಇಬ್ಬರು ಅದೇ ಬೇಜಾರಾಗಿರೋದು ನನಗೆ. ಬನ್ನಿ, ಈ ಕಡೆಯಿಂದ ಬನ್ನಿ ಬಾಯ್ಸ್, ಅಲ್ಲಿಂದ ಬನ್ನಿ. ಇದು ಯಾವುದು ಸಿನಾಗಡ್ನ ಫುಲ್ ಟಾಪ್ ಅಲ್ಲಿ ಇದೀವಿ. ತುದಿ ಇದ್ರ ಮೇಲೆ ಹತ್ತುತ್ತೀವಿ ಅಂದ್ರೆ ಏನೂ ಇಲ್ಲ. ತುದಿಲಿ ಇದೀವಿ, ನೋಡ್ಬೋದು ನೀವು. ಫುಲ್ ಎಷ್ಟು ತುದಿಗಳು ಕಾಣಿಸ್ತಾ ಇದಾವೆ ನಿಮ್ಗೆ. ಇದು ರಾಜ ಮಹಾರಾಜರ ಕಾಲದಲ್ಲಿ ಕಟ್ಟಂತ ಕಲ್ಲಿದು. ಹೌದು, ಇದೆಲ್ಲ ಅರ್ಧ ತುಂಬಾ ಜನ ಲವರ್ಸ್ ಬಂದಿದೀವಿ. ನಾವೇ ಒಂದು 5 ಜನ ವಿದೇಶಿಗಳು ಎಲ್ಲರೂ ಲವರ್ಸ್ ಬಂದಿದ್ದಾರೆ. ಅದೇ ಬೇಜಾರಾಗ್ತಾರೆ, ಅದೇ ನಮಗೆ ಬೇಜಾರಾಗ್ತಾ ಇರೋದು. ಸಂಗತಿ ಕಡೆ ತಿರುಗಿದ್ರು ಇದೇ ಮಕ್ಕಳನ್ನೇ ನೋಡ್ಬೇಕು, ಬೇರೆ ಏನು ಆಪ್ಷನ್ ಇಲ್ಲ ನಮ್ಗೆ. ಹಂಗಾಗಿ ನಮ್ಮ ಪರಿಸ್ಥಿತಿ ಇಲ್ಲಿಗೆ ನಾವು ತುತ್ತುತ್ತಿ ಬಂದು ನಿಂತಿದ್ದೀವಿ. ಸಾಲ್ದು ಅಸಾಧ್ಯ. ಮದದಲ್ಲಿ ಮೇಲ್ಯಾವುದು ಹುಟ್ಟಿ ಸಾಯುವ ಹಾಡುವ ಬಿಕ್ಕದ ಸಿಂಗಾರಿ. ಕರ್ಕೊಂಡು ಬಂದ್ವಿ. 6 ಜನ ಬಂದಿದ್ವಿ. 6 ಜನದಲ್ಲಿ 4 ಜನ ಹೋಗ್ತಿದ್ವಿ. ಆಲ್ರೆಡಿ ಇಬ್ರು ಹೋಗಿದ್ದಾರೆ. ಹತ್ತಕ್ಕಾಗಲಿ, ಯಾಕೆಂದ್ರೆ ಕ್ಯಾಮ್ರಾ ಕಳೆದೋಗಿದ್ದ ಫೀಲಲ್ಲಿ ಅವ್ರು ಹೋಗ್ಬಿಟ್ರು. ತುಂಬಾ ರಿಸ್ಕಿ ಇದೆ. ಇಲ್ಲಿಗೆ ತನಕ ಬಂದು ಮಹಾರಾಷ್ಟ್ರ ಪುಣೆ ತನಕ ಬಂದು
ನಾವು ಇನ್ನೇನು ಹತ್ತೋ ಸಮಯದಲ್ಲಿ ಕ್ಯಾಮ್ರಾ ಕಳ್ಕೊಂಡಿದ್ದೀವಿ ಅಂತ ನೆನಪಾದಾಗ ಹೋದ್ರಿಬ್ರು ಬೇಜಾರಾಗಿ. ತುಂಬ ಚೆನ್ನಾಗಿತ್ತು. ಓಕೆ, ಥ್ಯಾಂಕ್ ಯು ಡ್ಯೂಡ್ಸ್, ಥ್ಯಾಂಕ್ ಯು ಗಾಯ್ಸ್. ಓಕೆ, ಕಮಾನ್. Proper shot. Clear. रुक जा. आगे